ಕುಂಭಮೇಳಕ್ಕೆ ಹೋದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಪ್ರಶ್ನೆ ಮಾಡಿದರು. ಹೊಟ್ಟೆ ತುಂಬುತ್ತಾ ಅಂತ ಪ್ರಶ್ನೆ ಮಾಡಿದರು. ಆದರೆ ಮೈಸೂರಲ್ಲಿ ಕಲ್ಲೆಸೆದ್ರಲ್ಲ 3 Idiots ಅಂತ ಹಾಕಿದಾಗ, ಆ ಥರ ಯಾರು ಕಲ್ಲೆಸಿರಲಿಲ್ಲ, ಕಲ್ಲೆಸಿಬಾರ್ದು ಕೂಡ. ಯಾಕಂದರೆ ಖರ್ಗೆ ಒಬ್ಬ ದೊಡ್ಡ ನಾಯಕ. ಆದರೆ ಒಂದು ಧರ್ಮದ ಜನರಿಗೆ ಮಾತ್ರ ನೀವು ಪಾಠ ಮಾಡುವವರು. ಪಾಠ ಮಾಡೋದಿದ್ದರೆ ಜಾತ್ಯತೀತ ರಾಷ್ಟ್ರದ ಬಗ್ಗೆ ಪಾಠ ಮಾಡೋದಿದ್ರೆ, ಜಾತ್ಯತೀತ ರಾಷ್ಟ್ರ ಅಂತಂದರೆ ಯಾವುದೇ ಧರ್ಮವನ್ನು ವಿರೋಧಿಸೋದಲ್ಲ, ಎಲ್ಲ ಧರ್ಮವನ್ನು ಸನ್ಮಾನಿಸೋದು. ನೆಹರು ಅವರು ಸೋಮನಾಥ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಹೋಗಬೇಡಿ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳಿದ್ರಂತೆ, ವೈಯಕ್ತಿಕವಾಗಿ ನೀವು ಹೋಗಬೇಡಿ ಆ್ಯಸ್ ದ ರಾಷ್ಟ್ರಪತಿಯಾಗಿ. ಆಗ ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದ್ರಂತೆ, ಈ ರಾಷ್ಟ್ರ ಇದೆಯಲ್ಲ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂತಂದರೆ ಧರ್ಮಗಳನ್ನು ವಿರೋಧಿಸೋದಲ್ಲ, ಎಲ್ಲವನ್ನು ಗೌರವಿಸೋದು ಅಂತ. ಈಗ ಇಲ್ಲಿ ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರಲ್ಲ, ಆಯಿತು ಅವರೊಂದು ಹೇಳಿಕೆಯನ್ನು ಕೊಟ್ರಪ್ಪ, ಅದು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಯಾಕೆ ಸೀಮಿತ ಆಗಿ? ಇಲ್ಲಪ್ಪ, ಎಲ್ಲ ವಿಚಾರದಲ್ಲೂ ಮಾತಾಡ್ತಾರೆ. ಇಸ್ಲಾಂ ಬಗ್ಗೆ ಕೂಡ ಮಾತಾಡ್ತಾರೆ, ಕ್ರಿಶ್ಚಿಯಾನಿಟಿ ಬಗ್ಗೆ ಕೂಡ ಮಾತಾಡ್ತಾರೆ, ಆಮೇಲೆ ಜೈನ ಧರ್ಮದ ಬಗ್ಗೆ ಕೂಡ ಮಾತಾಡ್ತಾರೆ. ಜೈನ ಧರ್ಮದಲ್ಲಿ ಒಂದು ಮಾತು ಬರುತ್ತೆ, ಯಾಕಂದರೆ ಅದು ಅವರು ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ ಅಂತ. ಹಿಂಸೆ ಇಲ್ಲವೇ ಇಲ್ಲ ಜೈನ ಧರ್ಮದಲ್ಲಿ. ಆದರೆ ಆ ಜೈನ ಮುನಿಗಳು ತಮ್ಮ ತಲೆಯ ಕೂದಲನ್ನು ಕಿತ್ಕೋತಾರಲ್ಲ, ಅದು ಹಿಂಸೆ ಅಲ್ವಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಪ್ರಶ್ನೆ ಬೇರೆ ಬೇರೆ ಇದೆ. ಆಯಿತು, ಯಾರು ಅದಕ್ಕೆ ನಾನು ಹೇಳಿದ್ದು ಕಲ್ಲೆಸೆಯಲಿಲ್ಲ. ಏನು ರಾಜಣ್ಣ ಏನು ಹೇಳಿದರು, ಉದಯಗಿರಿಯಲ್ಲಿ ನೋಡ್ರಿ ಅವ್ರ ಜನ ಸೇರಿದ್ರು, ಕಲ್ಲೆಸೆಯಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಯಾರೂ ಕಲ್ಲೆಸೆಯಲಿಲ್ಲ, ಟೀಕೆ ಟಿಪ್ಪಣಿ ಆಯ್ತಷ್ಟೇ. ಈಗ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ, ಇಲ್ಲಿಯ 13 ಜನ ಶಾಸಕರು ಸರ್ಕಾರಿ ದುಡ್ಡಿನೊಂದಿಗೆ 27 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಟೂರ್ ಹೋಗ್ತಾ ಇದ್ದಾರೆ, ಕುಂಭಮೇಳ ಟೂರ್. ಈಗ ಯಾರು ಉತ್ತರ ಕೊಡಬೇಕು ಇದಕ್ಕೆ? ಇದನ್ಯಾರು ಪ್ರಶ್ನೆ ಮಾಡಬೇಕು? ಈಗ ನಾವು ಕೇಳ್ಬೋದಲ್ಲ, ನೀವು ಕುಂಭಮೇಳಕ್ಕೆ ಹೋಗಿ ನಿಮ್ಮ ವೈಯಕ್ತಿಕ ದುಡ್ಡಲ್ಲಿ, ಸರ್ಕಾರಿ ದುಡ್ಡಲ್ಲಿ ನೀವು ಖರ್ಚು ಮಾಡಿಕೊಂಡು ಹೋಗೋದಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಖರ್ಗೆ ಸಾಹೇಬ್ರೆ ಅಂತ ನಾವು ಕೇಳೋದಾ? ಒಂದು ರಿಪೋರ್ಟ್ ನೋಡಿ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूँ। अगर किसी को दुख हुआ तो मैं माफी चाहता हूँ, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಪುಣ್ಯ ಸ್ನಾನವನ್ನೇ ಟೀಕಿಸಿದ ಮಲ್ಲಿಕಾರ್ಜುನ ಖರ್ಗೆ. ಕುಂಭಮೇಳ ಟ್ರಿಪ್ ಆಯೋಜಿಸಿದ ಸಿದ್ದು ಸರ್ಕಾರ. ಅವತ್ತು ಖರ್ಗೆ ಸಾಹೇಬ್ರು ಗಂಗಾ ನದಿಯಲ್ಲಿ ಡುಮ್ಕಿ ಹಾಕಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ನಿಮ್ಮ ಹೊಟ್ಟಿಗೆ ಊಟ ಸಿಗತ್ತಾ ಅಂತ ಕೇಳಿದ್ರು. ಅದನ್ನ ಸಿದ್ದರಾಮಯ್ಯ ಸಹ ಸಮರ್ಥಿಸಿಕೊಂಡಿದ್ರು. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ, ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ನರಕ. ರಾಜ್ಯದಲ್ಲಿ ಕುಂಭಮೇಳವನ್ನ ಬಿಜೆಪಿಯವರಿಗಿಂತ ಡಿಕೆಶಿನೇ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಂಗಿದೆ. ಮೊನ್ನೆ ಮಹಾಕುಂಭದಲ್ಲಿ ಸತಿ ಸಮೇತರಾಗಿ ಪುಣ್ಯ ಸ್ನಾನ ಮಾಡಿ ಬಂದಿದ್ರು. ಇದೀಗ ಬಂಡೆ ಬೆನ್ನಲ್ಲೇ ಸರ್ಕಾರಿ ದುಡ್ಡಿನಲ್ಲಿ ಪ್ರಯಾಗ್ರಾಜ್ ಪ್ರವಾಸ ಆಯೋಜಿಸಲಾಗ್ತಿದೆ. ಅಧ್ಯಯನದ ನೆಪದಲ್ಲಿ ವಸತಿ ಸಮಿತಿ ಸದಸ್ಯರು ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ. ರುದ್ರಪ್ಪ ಲಮಾಣಿ ನೇತೃತ್ವದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿ ಬರ್ತಾರೆ. ವಿಶೇಷ ಅಂದ್ರೆ ಎಲ್ಲರಿಗಿಂತ ಮೊದಲು ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದ ನಮ್ಮ ಸ್ಪೀಕರ್ UT ಖಾದರ್ ಈ ಪ್ರವಾಸಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30, 11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಯಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ.
ಫೆಬ್ರವರಿ 23ರಂದು ಬೆಂಗಳೂರಿನಿಂದ ಈ ನಿಯೋಗ ಹೊರಡಲಿದೆ. ಆದರೆ ಸರ್ಕಾರಿ ದುಡ್ಡಿನಲ್ಲಿ ಟೂರ್ ಹೋದ್ರೆ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಪ್ರಶ್ನೆ ಮಾಡಿದ್ರು. ಹೊಟ್ಟೆ ತುಂಬುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಮೈಸೂರಲ್ಲಿ ಕಲ್ಲೆಸೆದ್ರಲ್ಲ 3 Idiots ಅಂತ ಹಾಕಿದಾಗ, ಆ ಥರ ಯಾರು ಕಲ್ಲೆಸಿರಲಿಲ್ಲ, ಕಲ್ಲೆಸಿಬಾರ್ದು ಕೂಡ. ಯಾಕಂದರೆ ಖರ್ಗೆ ಒಬ್ಬ ದೊಡ್ಡ ನಾಯಕ. ಆದರೆ ಒಂದು ಧರ್ಮದ ಜನರಿಗೆ ಮಾತ್ರ ನೀವು ಪಾಠ ಮಾಡುವವರು, ಪಾಠ ಮಾಡೋದಿದ್ದರೆ ಜಾತ್ಯತೀತ ರಾಷ್ಟ್ರದ ಬಗ್ಗೆ ಪಾಠ ಮಾಡೋದಿದ್ರೆ, ಜಾತ್ಯತೀತ ರಾಷ್ಟ್ರ ಅಂತಂದರೆ ಯಾವುದೇ ಧರ್ಮವನ್ನು ವಿರೋಧಿಸೋದಲ್ಲ, ಎಲ್ಲ ಧರ್ಮವನ್ನು ಸನ್ಮಾನಿಸೋದು. ನೆಹರು ಅವರು ಸೋಮನಾಥ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಹೋಗಬೇಡಿ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳಿದ್ರಂತೆ, ವೈಯಕ್ತಿಕವಾಗಿ ನೀವು ಹೋಗಬೇಡಿ ಆ್ಯಸ್ ದ ರಾಷ್ಟ್ರಪತಿಯಾಗಿ. ಆಗ ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದ್ರಂತೆ, ಈ ರಾಷ್ಟ್ರ ಇದೆಯಲ್ಲ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರ ಅಂತಂದರೆ ಧರ್ಮಗಳನ್ನು ವಿರೋಧಿಸೋದಲ್ಲ, ಎಲ್ಲವನ್ನು ಗೌರವಿಸೋದು ಅಂತ. ಈಗ ಇಲ್ಲಿ ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರಲ್ಲ, ಆಯಿತು ಅವರೊಂದು ಹೇಳಿಕೆಯನ್ನು ಕೊಟ್ರಪ್ಪ, ಅದು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಯಾಕೆ ಸೀಮಿತ ಆಗಿ? ಇಲ್ಲಪ್ಪ, ಎಲ್ಲ ವಿಚಾರದಲ್ಲೂ ಮಾತಾಡ್ತಾರೆ. ಇಸ್ಲಾಂ ಬಗ್ಗೆ ಕೂಡ ಮಾತಾಡ್ತಾರೆ, ಕ್ರಿಶ್ಚಿಯಾನಿಟಿ ಬಗ್ಗೆ ಕೂಡ ಮಾತಾಡ್ತಾರೆ, ಆಮೇಲೆ ಜೈನ ಧರ್ಮದ ಬಗ್ಗೆ ಕೂಡ ಮಾತಾಡ್ತಾರೆ. ಜೈನ ಧರ್ಮದಲ್ಲಿ ಒಂದು ಮಾತು ಬರುತ್ತೆ, ಯಾಕಂದರೆ ಅದು ಅವರು ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ ಅಂತ. ಹಿಂಸೆ ಇಲ್ಲವೇ ಇಲ್ಲ ಜೈನ ಧರ್ಮದಲ್ಲಿ. ಆದರೆ ಆ ಜೈನ ಮುನಿಗಳು ತಮ್ಮ ತಲೆಯ ಕೂದಲನ್ನು ಕಿತ್ಕೋತಾರಲ್ಲ, ಅದು ಹಿಂಸೆ ಅಲ್ವಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಪ್ರಶ್ನೆ ಬೇರೆ ಬೇರೆ ಇದೆ. ಆಯಿತು, ಯಾರು ಅದಕ್ಕೆ ನಾನು ಹೇಳಿದ್ದು ಕಲ್ಲೆಸೆಯಲಿಲ್ಲ. ಏನು ರಾಜಣ್ಣ ಏನು ಹೇಳಿದರು, ಉದಯಗಿರಿಯಲ್ಲಿ ನೋಡ್ರಿ ಅವ್ರ ಜನ ಸೇರಿದ್ರು, ಕಲ್ಲೆಸೆಯಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಯಾರೂ ಕಲ್ಲೆಸೆಯಲಿಲ್ಲ, ಟೀಕೆ ಟಿಪ್ಪಣಿ ಆಯ್ತಷ್ಟೇ. ಈಗ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ, ಇಲ್ಲಿಯ 13 ಜನ ಶಾಸಕರು ಸರ್ಕಾರಿ ದುಡ್ಡಿನೊಂದಿಗೆ 27 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಟೂರ್ ಹೋಗ್ತಾ ಇದ್ದಾರೆ, ಕುಂಭಮೇಳ ಟೂರ್. ಈಗ ಯಾರು ಉತ್ತರ ಕೊಡಬೇಕು ಇದಕ್ಕೆ? ಇದನ್ಯಾರು ಪ್ರಶ್ನೆ ಮಾಡಬೇಕು? ಈಗ ನಾವು ಕೇಳ್ಬೋದಲ್ಲ, ನೀವು ಕುಂಭಮೇಳಕ್ಕೆ ಹೋಗಿ ನಿಮ್ಮ ವೈಯಕ್ತಿಕ ದುಡ್ಡಲ್ಲಿ, ಸರ್ಕಾರಿ ದುಡ್ಡಲ್ಲಿ ನೀವು ಖರ್ಚು ಮಾಡ್ಕೊಂಡು ಹೋಗೋದಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಖರ್ಗೆ ಸಾಹೇಬ್ರೆ ಅಂತ ನಾವು ಕೇಳೋದಾ? ಒಂದು ರಿಪೋರ್ಟ್ ನೋಡಿ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूँ। अगर किसी को दुख हुआ तो मैं माफी चाहता हूँ, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। ಪುಣ್ಯ ಸ್ನಾನವನ್ನೇ ಟೀಕಿಸಿದ ಮಲ್ಲಿಕಾರ್ಜುನ ಖರ್ಗೆ. ಕುಂಭಮೇಳ ಟ್ರಿಪ್ ಆಯೋಜಿಸಿದ ಸಿದ್ದು ಸರ್ಕಾರ. ಅವತ್ತು ಖರ್ಗೆ ಸಾಹೇಬ್ರು ಗಂಗಾ ನದಿಯಲ್ಲಿ ಡುಮ್ಕಿ ಹಾಕಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ನಿಮ್ಮ ಹೊಟ್ಟಿಗೆ ಊಟ ಸಿಗತ್ತಾ ಅಂತ ಕೇಳಿದ್ರು. ಅದನ್ನ ಸಿದ್ದರಾಮಯ್ಯ ಸಹ ಸಮರ್ಥಿಸಿಕೊಂಡಿದ್ರು. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ನರಕ. ರಾಜ್ಯದಲ್ಲಿ ಕುಂಭಮೇಳವನ್ನ ಬಿಜೆಪಿಯವರಿಗಿಂತ ಡಿಕೆಶಿನೇ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಂಗಿದೆ. ಮೊನ್ನೆ ಮಹಾಕುಂಭದಲ್ಲಿ ಸತಿ ಸಮೇತರಾಗಿ ಪುಣ್ಯ ಸ್ನಾನ ಮಾಡಿ ಬಂದಿದ್ರು. ಇದೀಗ ಬಂಡೆ ಬೆನ್ನಲ್ಲೇ ಸರ್ಕಾರಿ ದುಡ್ಡಿನಲ್ಲಿ ಪ್ರಯಾಗ್ರಾಜ್ ಪ್ರವಾಸ ಆಯೋಜಿಸಲಾಗ್ತಿದೆ. ಅಧ್ಯಯನದ ನೆಪದಲ್ಲಿ ವಸತಿ ಸಮಿತಿ ಸದಸ್ಯರು ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ. ರುದ್ರಪ್ಪ ಲಮಾಣಿ ನೇತೃತ್ವದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿ ಬರ್ತಾರೆ. ವಿಶೇಷ ಅಂದ್ರೆ ಎಲ್ಲರಿಗಿಂತ ಮೊದಲು ಪ್ರಯಾಗ್ರಾಜ್ಗೆ ಹೋಗಿ ಬಂದಿದ್ದ ನಮ್ಮ ಸ್ಪೀಕರ್ UT ಖಾದರ್ ಈ ಪ್ರವಾಸಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30, 11 ಗಂಟೆಗೆ ನಾನು ಕೂಡ
ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ, ಇತಿಹಾಸ. ಸೊ ನಾವು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೊಳ್ಬೇಕು. ಸೊ ಇದು ನಮ್ಮ ನಾಡಿನಲ್ಲೂ ಕೂಡ, ನಮ್ಮ ಭೂಮಿಲೂ ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ಫೆಬ್ರವರಿ 23ರಂದು ಬೆಂಗಳೂರಿನಿಂದ ಈ ನಿಯೋಗ ಹೊರಡಲಿದೆ. ಆದರೆ ಸರ್ಕಾರಿ ದುಡ್ಡಿನಲ್ಲಿ ಟೂರ್ ಹೋದ್ರೆ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.